चत्वारशङ्गात्रयोऽस्य पादार्थे शीर्षे रक्तस्तासोऽस्य त्रिधा भक्तोरुषपौरोरवीति महोदेवो पत्याम् आमीमेष त्रिधा इदं फणिभिर्गुच्यमानं गमीदेवासो ऋतवन्माविन्दरानीन्द्रकेकं सूर्यकेकं निरानवेनादेकं स्वदयानिट्टादक्षो एतानरन्तिरद्याः समुद्रा शतवरोजानि पुराणामुचक्षे ऋतस्य धारः विनाः कलीमीरण्यो वेदसो मध्य आसां सम्यक् स्रवन्सरितो नदेनः अन्तर्हृता मनसा पूयमानाः एते रजन्त्योर्मयो घृतस्य मृगायि वक्षिणो हरीषमाणाः सिन्धोरिव प्राग्भरेणो गणासो वाचप्रमयपतेन्ति अप्पः कृतस्य धारा रजोनवारीकाण्डः मिन्मन्दोर्मे विप्रम्मावानः अभिप्रावन्त समाने मयोषः कल्याण ಮಂಗಲಕರವಾದಂತಹ ದಿನ. ಮಹಾಮೃತ್ಯುಂಜಯ ಇವತ್ತು ಮನೋಭಿಮಾನಿಯಾದಂತಹ ರುದ್ರದೇವರು, ಸಾಮಾನ್ಯರಾದ ದೇವತೆ ಅಲ್ಲ. ರುದ್ರದೇವರು ಅಂತಂದರೆ ಎಲ್ಲ ಜೀವರಾಶಿಗಳಿಗೆ ತಮ್ಮ ತಮ್ಮ ಕರ್ಮಾನುಸಾರವಾಗಿ ಮನಸ್ಸನ್ನು ಪ್ರೇರಣೆ ಮಾಡೋದು. ಇವತ್ತು ನಿಮಗೆ ಹೋಮಕ್ಕೆ ಬರಬೇಕಾಗಿದೆ, ಹೋಮಕ್ಕೆ ಸೇವೆ ಮಾಡಿಸಬೇಕಾಗಿದೆ, ಪ್ರಸಾದ ತಗೋಬೇಕು, ಪ್ರದಕ್ಷಿಣೆ ಹಾಕಬೇಕು, ನಮಸ್ಕಾರ ಮಾಡಬೇಕು ಅಂತ ಏನಾದರೂ, ಅಥವಾ ಒಳ್ಳೆಯವರಿಗೆ ಸಹಾಯ ಮಾಡಬೇಕು ಇತ್ಯಾದಿ ಏನೇ ಒಳ್ಳೆ ಮನಸ್ಸಿನ ವಿಚಾರ ಬಂತು ಅಂದರೆ ಅದು ರುದ್ರದೇವರು ಮಾಡಿದ್ದಾರೆ ನಮ್ಮ ಕರ್ಮಾನುಸಾರವಾಗಿ ಅಂತ ಅರ್ಥ. ನಾವೆಷ್ಟು ಅನ್ಕೊಳ್ತೇವೆ ಒಳ್ಳೆ ಕೆಲಸ ಮಾಡಬೇಕು ಅಂತ, ನಮ್ಮ ತಂದೆ ತಾಯಿಗಳು ಬೈತಾರೆ, ನಮ್ಮ ಗುರುಗಳು ಬೈತಾರೆ, ಅದಕ್ಕಾದ್ರೂ ಮಾಡಬೇಕು ಅಂತ ನಾವು ಬಹಳೆಲ್ಲ ಪ್ರಯತ್ನ ಮಾಡ್ತೇವೆ. ಆದರೂ ನಾವು ತಪ್ತೇವೆ, ಹೋಗ್ಲಿಕ್ಕಾಗೋದಿಲ್ಲ, ಕೇಳಲಿಕ್ಕಾಗೋದಿಲ್ಲ, ಟೈಮ್ ಇರೋದಿಲ್ಲ ಅಂತ ಏನೇನೋ ಹೇಳ್ತೇವೆ. ಯಾಕೆ ಅಂದ್ರೆ ರುದ್ರದೇವರು ಒಳಗೆ ನಿಂತು ಆ ಕೆಲಸವನ್ನು ಮಾಡಿಸೋದಿಲ್ಲ. ಅದಕ್ಕೆ ತೈಲಧಾರೆಯಂತೆ ಮನಸ್ಸೋನು ಕೊಡೋ ಹರಿಯಲ್ಲಿ ಶಂಭೋ ಅಂತ ಸ್ತೋತ್ರ ಮಾಡುತ್ತಾರೆ. ಎಣ್ಣೆಯನ್ನು ನೀವು ಹಾಕಿದ್ರಿ ಅಂದ್ರೆ, ಎಣ್ಣೆಯನ್ನು ಸುರಿದ್ರೆ ಅದು ಸರ್ರನೆ ಹಾಗೆ ಹರಿತಾ ಹೋಗ್ತದೆ. ಎಲ್ಲೂ ಅದು ಎಣ್ಣೆಗೆ ಶಕ್ತಿ ಎಲ್ಲಿ ಮುಗೀತದೋ ಅಲ್ಲಿ ಹೋಗಿ ನಿಂದಿರುತ್ತದೆ ಹೊರತು ಅದು ಹಾಕಿವಿ ಇಲ್ಲೇ ಒಂದೇ ಕಡೆ ನಿಂತದೆ ಅಂತ ಎಂದೂ ಆಗೋದಿಲ್ಲ. ಹಾಗೆ ದೇವರಲ್ಲಿಯೂ ಮನಸ್ಸು ಏಕಪ್ರಕಾರವಾಗಿ, ರುದ್ರದೇವರ ತಲೆ ಮೇಲೆ, ಲಿಂಗದ ತಲೆ ಮೇಲೆ ನೋಡ್ರಿ ಒಂದು ಗಂಗಾ ಇರ್ತದೆ, ಸದಾಕಾಲ ಹರಿತಾನೇ ಇರ್ತದೆ. ಆ ರೀತಿಯಾಗಿ ನಮ್ಮ ಮನಸ್ಸು ಇವತ್ತು ರುದ್ರದೇವರು ಅಥವಾ ವಾಯುದೇವರು, ಪರಮಾತ್ಮ ಏನೋ ಆರಾಧನೆ ಇದೆ ಅಂತ ಹೇಳಿ ದೇವರ ಹತ್ರ ಬಂದು ಕೂತು ನಮಸ್ಕಾರ, ಪ್ರದಕ್ಷಿಣ, ಸ್ತೋತ್ರ, ಮಂತ್ರ ಇಷ್ಟೇ ಪಾರಾಯಣ ಮಾಡ್ತೇವೆ ಅಂತ ನಡೆಯುವುದಿಲ್ಲ. ತೈಲಧಾರೆಯಂತೆ ಸತತವಾಗಿ ನಮ್ಮ ಮನಸ್ಸು ದೇವರಲ್ಲಿ ಹರಿಬೇಕು. ಅದು 1 ದಿವಸ ಅಲ್ಲ, 2 ದಿವಸ ಅಲ್ಲ, 4 ದಿವಸ ಅಲ್ಲ. ಯಾಕೆಂದ್ರೆ ನಮ್ಮ ಕರ್ಮಾನುಸಾರವಾಗಿ ರುದ್ರದೇವರು, ಈಗ ಇಲ್ಲಿ ಒಂದು 20 ಮಂದಿ ಕೂತಿದ್ದೇವೆ, 20 ಮಂದಿಗೆ ಒಂದೊಂದು ಮನಸ್ಸು, ಪ್ರತ್ಯೇಕವಾದ ಮನಸ್ಸು ಇದೆ. ಹಾಗೆ ಹುಬ್ಳಿಯಲ್ಲಿ ಎಷ್ಟು ಮಂದಿ ಇದ್ದಾರೆ? ಬೇಕಾದಷ್ಟು ಲಕ್ಷಾವಧಿ ಜೀವರಾಶಿಗಳಿದ್ದಾರೆ. ಹಾಗೆ ಕರ್ನಾಟಕದಲ್ಲಿ ಕೋಟಿ ಕೋಟಿ ಜನ ಇದ್ದಾರೆ. ಹಾಗೆ ಇಡೀ ಭಾರತದಲ್ಲಿ 140 ಕೋಟಿ ಜನ ಇದ್ದಾರೆ. ಹಾಗೆ ಇಡೀ ವಿಶ್ವದಲ್ಲಿ ಅನಂತ ಜೀವರಾಶಿಗಳಿದ್ದಾರೆ. ಎಲ್ಲಾ ಜೀವರಾಶಿಗಳಿಗೆ ಒಳ್ಳೆ ವಿಚಾರ ಮಾಡ್ತಾ ಇದ್ದಾರೆ ಅಂದ್ರೆ ರುದ್ರದೇವರ ಪ್ರೇರಣೆ. ಕೆಟ್ಟ ವಿಚಾರ ಮಾಡ್ತಾ ಇದ್ದಾರೆ ಅಂದ್ರೆ ರುದ್ರದೇವರ, ಈಶ್ವರನ, ಶಿವನ ಪ್ರೇರಣೆ ಬೇಕು. ಯಾವುದೇ ಕೆಟ್ಟ ವಿಚಾರ, ಯಾವುದೇ ಒಳ್ಳೆ ವಿಚಾರ ಅದು ಮಾಡಿಸ್ತಕ್ಕವನು ರುದ್ರದೇವರು. ಹಾಗಾಗಿ ಕೆಟ್ಟ ವಿಚಾರನೂ ಅವರೇ ಮಾಡಿಸ್ತಾರೆ. ಯಾಕೆಂದ್ರೆ ನಮ್ಮ ಕರ್ಮನೇ ಹಾಗಿರ್ತದೆ, ಕೆಟ್ಟ ಕರ್ಮ ಇರ್ತದೆ. ಹಾಗಾಗಿ ನಾವು ಮಾಡಿದ ಕೆಟ್ಟ ಕರ್ಮವಿದ್ದರೂ ಅದನ್ನು ತೆಗೆದುಹಾಕಿ ದೇವರಲ್ಲಿ ಸದಾ ನಮ್ಮ ಮನಸ್ಸನ್ನು ಇಡುವಂತೆ ಪರಮಾತ್ಮ ರುದ್ರದೇವರು ನೀವು ನಮ್ಮಲ್ಲಿ ಮಾಡಬೇಕು. ಮತ್ತು ಅಪಮೃತ್ಯು ರುದ್ರದೇವ ಅಂತ ಕರೀತಾರೆ ಅವರು. ಅಪಮೃತ್ಯು ಪರಿಹರಿಸು ಅನಿಲ ದೇವ ಅಂತ ವಾಯುದೇವರಿಗೆ ಹೇಗೋ ಹಾಗೆ ಅಪಮೃತ್ಯು ಪರಿಹರಿಸು ರುದ್ರದೇವ. ಯಾಕೆ ಅಂದ್ರೆ ನಮಗೆ ಅಪಮೃತ್ಯು ಅಂದ್ರೆ ನಾವು ಸಾಯುವಾಗಲೇ ಅಕಸ್ಮಾತ್ ಸತ್ತು ಹೋದ್ರು ಅಂತ ನಾವು ಕೇಳ್ತೇವೆ. ಮನುಷ್ಯ ಅಂತಂದ ಮೇಲೆ ಅವನು 120 ವರ್ಷ ಬದುಕಲಿಕ್ಕೆ ಬೇಕು. ಕಲಿಯುಗದಲ್ಲಿ ಮಾನವ ಬದುಕಬೇಕಾದದ್ದೆಷ್ಟು? 120 ವರ್ಷ. ಆದ್ರೆ 45 ವರ್ಷಕ್ಕೆ ಕೆಲವು ತೀರಿ ಹೋಗ್ತಾ, ಹುಟ್ಟಿದ ಕೂಸು ಸತ್ತು ಹೋಗ್ತದೆ, ವೃದ್ಧರಾಗಿ ಸಾಯ್ತಾರೆ. 3 ಹಂತಗಳನ್ನು ನಾವು ನೋಡ್ತೇವೆ. ಪ್ರಾರಂಭ ಹಂತದಲ್ಲಿಯೂ ಮನುಷ್ಯ ಸತ್ತು ಹೋಗ್ತಾನೆ, ಮಧ್ಯಮ ಹಂತದಲ್ಲಿಯೂ ಸಾಯ್ತಾನೆ, ಕೊನೆ ಹಂತಕ್ಕೂ ಸಾಯ್ತಾನೆ. 120 ವರ್ಷ ಬದುಕಿದ ವ್ಯಕ್ತಿಯೂ ಸಾಯುವುದು ನಿಜವಾದರೂ ನೀವು 120 ವರ್ಷ ನಮಗೆ ಆಯುಷ್ಯ ಬೇಕು. ಅದರ ಮಧ್ಯದಲ್ಲಿ ಸತ್ತ ಮನುಷ್ಯ ಅಂತಂದ್ರೆ ಅದು ಅಪಮೃತ್ಯುನೇ. ಮನುಷ್ಯ 120 ವರ್ಷ ಬದುಕಬೇಕು, ಅವನ ಸಾಮರ್ಥ್ಯ. ಬದುಕಲಿಕ್ಕೆ ಆಗೋದಿಲ್ಲ. ಕೆಲವರು ಶುಗರ್ ಬಂದು ಸಾಯ್ತಾನೆ, ಹಾರ್ಟ್ ಅಟ್ಯಾಕ್ ಸಾಯ್ತಾನೆ, ಏನೋ ಅಕಸ್ಮಾತ್ ಸಾಯ್ತಾನೆ, ಹಾರ್ಟ್ ಫೇಟ್, ಏನೇನೋ ಬ್ರೈನ್ ಸ್ಟ್ರೋಕ್ ಆಗ್ತದೆ, ಏನೋ ಆಗ್ತದೆ, ಒಟ್ಟಿಗೆ ಕೊನೆಗೆ ಸತ್ತು ಹೋಗ್ತಾನೆ. ಯಾಕೆ? ಅಪಮೃತ್ಯುನೇ ಅದು. ಹಾಗಾಗಿ ಮನುಷ್ಯ ಬದುಕಬೇಕಾದದ್ದು 120 ವರ್ಷಗಳು ಬದುಕಬೇಕು. ಎದಕ್ಕೆ? ದೇವರ ಸಾಧನೆಗಾಗಿ, ಶಾಸ್ತ್ರ ಶ್ರವಣಕ್ಕಾಗಿ, ರುದ್ರದೇವರ ಆರಾಧನೆಗಾಗಿ. ಹೀಗೆ
ದೇವರ ಪೂಜಾ ಆರಾಧನೆಗಳಲ್ಲಿ ನಾವು ತೊಡಗಬೇಕು ಅನ್ನೋ ಸಲುವಾಗಿ 120 ವರ್ಷ ಬದುಕಬೇಕು ಅಂತ ರುದ್ರದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಮಧ್ಯದಲ್ಲಿ ನಾವು ಸಾಯುವಂತೆ ಆಗಬಾರದು. ನಾವು ಅನ್ಕೊಂಡ್ಬಿಡ್ತೀವಿ ಬಹಳ ಪುಣ್ಯಾತ್ಮರ್ರಿ, ಎಲ್ಲಾ ಸೇವೆ ಮಾಡಿ 60 ವರ್ಷ ಸತ್ರು. ಪುಣ್ಯಾತ್ಮರು ಹೌದು, ಆದ್ರೆ ಇನ್ನೂ 60 ವರ್ಷ ಬದುಕಬೇಕಾಗಿತ್ತು, ಬದುಕಲಿಲ್ಲ. ಅವರ ಪಾಪ ಇದೆ, ಇಷ್ಟೇ ವರ್ಷಕ್ಕೆ ಸಾಯ್ಬೇಕು ಅವರು ಅಂತ ಹೇಳಿ ಅಪಮೃತ್ಯು ಇದೆ. ಆ ಅಪಮೃತ್ಯುವನ್ನ ಪರಿಹರಿಸಬೇಕು ಅಂತ ಹೇಳಿ ರುದ್ರದೇವರಿಗೆ ಪ್ರಾರ್ಥನೆ ಮಾಡ್ತಾ ನಾವು ಬಂದಿದ್ದೇವೆ. ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಕ್ಕಾಗಿ ರುದ್ರದೇವರಲ್ಲಿ ಪ್ರಾರ್ಥನೆ. ಅಪಮೃತ್ಯು ಅಥವಾ ದುಷ್ಟರ ಭಯ, ಚೋರರ ಭಯ, ಶತ್ರುಗಳು ಅಂತಂದ್ರೆ ಕೇವಲ ಎದುರಿಗೆ ಕಾಣುವರಷ್ಟೇ ಶತ್ರುಗಳಲ್ಲ, ಒಳಗಡೆ ಇದ್ದವರು ಶತ್ರುಗಳೇ. ಆ ಒಳಗಡೆ ಇದ್ದ ಶತ್ರುಗಳನ್ನು ಗೆಲ್ಲುವುದು ಬಹಳ ಕಷ್ಟ ಇದೆ. ನಾವು ಹಸಿವಿನ ಈರಡಿಕೆಗಳನ್ನು ಎಷ್ಟೊತ್ತನ ಸಹನ ಮಾಡ್ಕೊಳ್ತೇವೆ. 12 ಆಯ್ತು, ಹೊಟ್ಟಿ ಚುರುಚುರು ಅಂತಿರುತ್ತೆ, ಯಾವಾಗ ಏನಾದರೂ ತಿಂದಿನೋ ಅಂತ ಅನಿಸ್ತದೆ. ಅದೇ 2-3 ಆಯ್ತು, ಈ ಬಿಸಿಲಲ್ಲಿ ಸಾಧ್ಯನೇ ಇಲ್ಲ ಅವನಿಗೆ ಉಪವಾಸ ಇರಲಿಕ್ಕೆ. ಹಾಗಾಗಿ ಕಾಮದ ಭಯ ಇದೆ ನಮಗೆ, ಏನಾದರೂ ತಿನ್ನಬೇಕು. ಕ್ರೋಧದ ಭಯ ಇದೆ, ಮನುಷ್ಯ ಸಿಟ್ಟಿಗೆ ಬರ್ತಾ ಇರ್ತಾನೆ. ಯಾಕೆ ಸಿಟ್ಟಿಗೆ ಬರ್ತಾ ಇರ್ತಾನೆ ಅಂತಂದ್ರೆ ಅವನ ಅಪೇಕ್ಷೆಗಳು ಈಡೇರದೇ ಇದ್ದಾಗ, ಅವನ ಅಪೇಕ್ಷೆಗಳು ಪೂರ್ಣ ಆಗದೇ ಇದ್ದಾಗ, ಅವನಿಗೆ 4 ತಾಸು ಉಪವಾಸ ಕೂಡಿಸಿದ್ರೆ 5ನೇ ತಾಸಿಗೆ ಸಿಟ್ಟಿಗೆ ಬರ್ತಾನೆ ಮನುಷ್ಯ. ಹಸಿವೆ ಆಗಿರ್ತದೆ ಅವನಿಗೆ, ಹಸಿವಾದಾಗೂ ಸಿಟ್ಟಿಗೆ ಬರ್ತಾನೆ. ಕೇವಲ ಹಸಿವೆ ಆದಾಗಲ್ಲ, ಅಪೇಕ್ಷಿತವಾದ ಅವನಿಗೆ ಪದಾರ್ಥಗಳು ದೊರಕದೇ ಇದ್ದಾಗ, ಅಪೇಕ್ಷಿತವಾದ ಹಣ, ಹೆಂಡತಿ, ಮಕ್ಕಳು ಸಿಕ್ಕವರು ಅಬದ್ಧ ಸಿಕ್ಕಿದ್ದಾರೆ, ಏನೇನೋ ಅಂತ ಸಿಟ್ಟಿಗೆ ಬರ್ತಾನೆ ಮನುಷ್ಯ. ಕಾಮದ ಭಯ, ಕ್ರೋಧದ ಭಯ, ಲೋಭ, ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು, ನಿಂದಿರುವುದೇ ಇಲ್ಲ ಮನುಷ್ಯನಿಗೆ, ಎಷ್ಟಾದರೂ ಸಾಲುವುದಿಲ್ಲ. ಕ್ರೋಧದ, ಲೋಭದ ಭಯ ಮತ್ತು ಮಾತ್ಸರ್ಯ. ನನಗಿಂತ ನನ್ನ ಮಿತ್ರರೇ ನಾನು ಬಹಳ ಪ್ರೀತಿ ಮಾಡ್ತಾ ಇರ್ತೇನೆ ಸಣ್ಣವನಿದ್ದಾಗ, ಆದರೆ ದೊಡ್ಡವನಾದ ಮೇಲೆ ನನಗಿಂತ ದೊಡ್ಡವನಾಗ್ಬಿಡ್ತಾನೆ. ಕೀರ್ತಿಯಲ್ಲಿ, ಹಣದಲ್ಲಿ, ಎಲ್ಲದರಲ್ಲಿಯೂ ಕೂಡ ಅದು ಇವನಿಗೆ ಸಹನ ಆಗೋದಿಲ್ಲ. ಯಾಕೆ ವಿಚಿತ್ರ ಸ್ವಭಾವ ಮನುಷ್ಯಂದು ಗೊತ್ತಾಗೋದಿಲ್ಲ. ತಾಯಿ ಹೆಚ್ಚು ಪ್ರೀತಿ ಮಾಡ್ತಾಳೆ ಮಗನಿಗೆ, ಆದರೆ ವಿಚಿತ್ರ ಏನು, ಎಂದೂ ತಾಯಿಗೆ ಮಾತ್ಸರ್ಯ ಬರೋದಿಲ್ಲ, ಎಂದೂ ತಾಯಿಗೆ ಅವನ ಮೇಲೆ ಕನಿಕರನೇ ಇರ್ತದೆ. ಅವನು ಎಷ್ಟೇ ದೊಡ್ಡವನಾದರೂ ಕೂಡ ಅವನ ಮನೆಗೆ ಬಂದಾಗ ಊಟಕ್ಕೆ ಹಾಕ್ತೀನಿ ಬಾ ಅಂತ ಹೇಳಿ ಕರೆದು ಊಟಕ್ಕೆ ಹಾಕ್ತಾರೆ ಹೊರತು ಬೇರೆ ಮಾತ್ಸರ್ಯ ಇರೋದಿಲ್ಲ. ಆದರೂ ಕದಾಚಿತ್ ಕೆಲವು ಅವ್ರಿಗೂ ಬರ್ತದೆ, ಮಗ ಇಷ್ಟು ದೊಡ್ಡವನಾಗ್ಬಿಟ್ಟ, ನಾನೇ ಬೆಳೆಸಿದ್ದೆ ಇವನು ಅಂತ ಮಾತ್ಸರ್ಯ ಬರ್ತದೆ. ಬಹಳಷ್ಟು ಜನಕ್ಕೆ ಬರೋದಿಲ್ಲ. ಆದರೆ ಅವ್ರನ್ನ ಹೊರತುಪಡಿಸಿ ಉಳ್ಳದೆಲ್ಲರಿಗೂ ನಮ್ಮ ಮೇಲೆ ಮಾತ್ಸರ್ಯನೇ. ನಮ್ಮಿಂದ ಇತರರಾದವರಿಗೆ ನಿನ್ನ ಮೇಲೆ ಬಹಳ ಅಭಿಮಾನ ಮಾಡ್ತೇನೆ, ನಿಮ್ಮ ಮೇಲೆ ಬಹಳ ಪ್ರೀತಿ ಮಾಡ್ತೇನೆ ಅಂತ ಅಂತಾರ್ತಾನೆ ಮನುಷ್ಯ. ನನಗೆಲ್ಲ ನನ್ನ ಕುಟುಂಬ ಸಲುವಾಗಿ ದುಡಿಯುವುದು, ನನ್ನ ಹೆಂಡತಿ ಮಕ್ಕಳ ಸಲುವಾಗಿ ನಾನು ದುಡಿಯುವುದು ಅಂತ ಅಂತಿರ್ತಾನೆ. ಹೆಂಡತಿ ಮಕ್ಕಳು ನಿಮಿತ್ತ, ತಾನು ತನ್ನ ಸಲುವಾಗಿ ಮೊದಲಿಗೆ ದುಡಿತಾನೆ, ತಾನು ತನ್ನ ಸಲುವಾಗಿ ಮೊದಲಿಗೆ ಬದುಕ್ತಾನೆ, ತಾನು ತನ್ನ ಸಲುವಾಗಿ ತನಗೆ ಮೊದಲಿಗೆ ಪ್ರೀತಿ ಮಾಡ್ತಾನೆ. ತಾನು ಮೊದಲಿಗೆ ತಾನು, ಆಮೇಲೆ ಇನ್ನೊಬ್ಬರು. ಇದು ಮನುಷ್ಯನ ಸ್ವಭಾವ. ಯಾಕೆ ಹೀಗಾಗ್ತದೆ ಅಂತನ್ನೋದು ಬಹಳ ವಿಚಿತ್ರ. ಇದು ಆಗದೇ ಇದ್ದಂತೆ ಇನ್ನೊಬ್ಬರ ಸಲುವಾಗಿ ಬದುಕಬೇಕು. ಜ್ಞಾನಿಗಳು, ಮಹಾನುಭಾವರು, ಸಜ್ಜನರು, ನಾರದಾದಿ ಮೊದಲಾದ ಎಲ್ಲ ದೇವತೆಗಳು ನೀವು ಕೇಳ್ತೀರಿ ಪುರಾಣಗಳಲ್ಲಿ, ಸಜ್ಜನರಿಗೆ ಹಿತವಾಗಬೇಕು ಅಂತೇ ಪಾಪ ಸಂಚಾರ ಮಾಡ್ತಾ ಇರ್ತಾರೆ. ಅದಕ್ಕಾಗಿಯೇ ಇವೆಲ್ಲ ಪೂಜಾ ಪಾಠಾದಿಗಳು ಅವರಿಗೇನು ಬೇಕಾಗಿದೆ. ಹಾಗಾಗಿ ಅದನ್ನೆಲ್ಲ ಮಾಡುವಂತಹ ಮಹಾನುಭಾವರು ಕಾಮ, ಕ್ರೋಧ, ಲೋಭ, ಭಯ, ಮಾತ್ಸರ್ಯ, ಭಯ. ಎದರಿಂದ ಭಯ ಇಲ್ಲ ಮನುಷ್ಯನಿಗೆ ಹೇಳ್ರಿ. ನಾಳೆ ಏನಾಗ್ತದೆ ಗೊತ್ತಿಲ್ಲ, ಇನ್ನೊಂದು ತಾಸಿಗೆ ಏನಾಗ್ತದೆ. ಗಾಡಿ ತಗೊಂಡಿರ್ತೀವಿ, ಬಿದ್ದರೆ ಯಾರು ಕೇಳೋರಿದ್ದಾರೆ ನಮಗೆ? ನಿಂತಲ್ಲೇನೆ ಮರ ಬಿತ್ತು ತಲೆ ಮೇಲೆ ಯಾರು ಕೇಳೋರಿದ್ದಾರೆ? ಎಷ್ಟು ಭಯ ಇದೆ ಮನುಷ್ಯನಿಗೆ. ಹಣ ಇಟ್ಟಿದ್ದಾನೆ, ಯಾವಾಗ ಕಳ್ಕೊಡ್ತಾನೆ ಗೊತ್ತಿಲ್ಲ. ಎಲ್ಲರಿಂದಲೂ ಭಯ ಇದೆ ಮನುಷ್ಯನಿಗೆ. ಹಾಗಾಗಿ ಈ ಎಲ್ಲ ಒಳಗಿದ್ದ ಅರಿಷಟ್ ವರ್ಗಗಳು ಇದ್ದು ಆ ದೋಷಗಳು, ಆ ದೋಷದಿಂದಲೂ ನಮಗೆ ಪರಿಹಾರ ಮಾಡತಕ್ಕವರು ರುದ್ರದೇವರೇ. ಹಾಗಾಗಿ ನಾವು ಬಹಳ ವಿಚಿತ್ರ ಅನ್ನಿಸ್ತದೆ. ಯಾವಾಗ ಯಾರು ದೊಡ್ಡವರನ್ನ ಮಾಡಬೇಕು, ಯಾರನ್ನ ಸಣ್ಣವ್ರನ್ನ ಮಾಡಬೇಕು ಅಂತನೂ ವಿವೇಕನೂ ನಮಗೆ ತಾರತಮ್ಯನೂ ಇರೋದಿಲ್ಲ. ರುದ್ರದೇವರು ಎಷ್ಟು ದೊಡ್ಡವರಿದ್ದಾರೆ ಗೊತ್ತಿರೋದಿಲ್ಲ. ಗಣಪತಿ ರುದ್ರದೇವರಿಗೆ ಏನಾಗಬೇಕು ಅದು ಗೊತ್ತಾಗಂಗಿಲ್ಲ. ಹಾಗಾಗಿ ತಾರತಮ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಆಯಾ ದೇವತೆಗಳಿಂದ ನಮಗೇನು ಪ್ರತಿನಿತ್ಯ ಉಪಕಾರವಾಗ್ತದೆ ಅದನ್ನು ನಾವು ನೆನಪಿಡದಲ್ಲಿ ಇಟ್ಕೋಬೇಕು. ಅದರ ತಕ್ಕಂತೆ ತಾಯಿ ನಮಗೆ ಉಪಕಾರ ಮಾಡಿದ್ದಾಳೆ ಅಂತ ಪ್ರತ್ಯುಪಕಾರ ಮಾಡ್ತೀವೋ ಇಲ್ಲೋ, ಹಾಗೆ ದೇವತೆಗಳಿಗೂ ಪ್ರತ್ಯುಪಕಾರ ಮಾಡಬೇಕು. ಅದು ಆಗೋದಿಲ್ಲ, ವರ್ಷಕ್ಕಾದರೂ ಒಮ್ಮೆ ಮಾಡಬೇಕು ಅಂತ ಈ ರುದ್ರದೇವರನ್ನ ಕುರಿತು ಯಾಗ. ಅನೇಕ ಜನ ಇಲ್ಲಿ ಬಂದವರು ನೀವು 20 ಮಂದಿ ಇದ್ರು, ಮಾಡಿಸಿದವರು 60, 70, 80 ಮಂದಿ ಇದ್ದಾರೆ. ಈ ಆಗಲಿಂತನೂ ಲಿಸ್ಟ್ ಬರ್ತಾನೆ ಇತ್ತು. ಹಾಗಾಗಿ ಎಲ್ಲರೂ ಭಕ್ತಿಯಿಂದ, ವಿಶೇಷವಾಗಿ ನನ್ನ ಮೇಲೆ ವಿಶ್ವಾಸದಿಂದ, ಏನೋ ಲೀಸ್ಟ್ ಕೊಟ್ಬಿಟ್ಟಿದ್ದೇವೆ, ಏನ್ ಮಾಡ್ತಾರೋ ಮಾಡ್ಕೊಳ್ಳಿ ಅಂತನೂ ಕೆಲವರಿಗೆ ಪಾಪ ಇರ್ತದೆ. ಆದರೆ ಯಾರೂ ಹಾಗೆ ಮಾಡ್ತೇನೆ, ಎಲ್ಲರೂ ವಿಶ್ವಾಸದಿಂದ ಮತ್ತೆ ದೇವರ ಪೂಜೆಯಲ್ಲಿ ಭಾಗವಹಿಸಿದ್ದೀರಿ. ಅವಶ್ಯವಾಗಿ ಭಗವಂತ ಸಣ್ಣದೇ ಇರಲಿ ದೊಡ್ಡದೇ ಇರಲಿ ಏನಾದರೂ ಸೇವೆ ಮಾಡಿಸಿದ್ದೀರಲ್ಲ, ನಿಮ್ಮ ಕೈಯಲಾದ ಸೇವೆಯನ್ನು ಮಾಡಿಸಿದ್ದೀರಿ. ಅದಕ್ಕೆ ಮುಖ್ಯ ಪ್ರಧಾನವಾದದ್ದು ಭಕ್ತಿ. ಆ ಭಕ್ತಿಯಿಂದ ದೇವರಿಗೆ ನೀವು ಪ್ರಾರ್ಥನೆ ಮಾಡ್ತಾ ಇಲ್ಲಿ ಬಂದು ಈ ಪೂಜೆಯಲ್ಲಿ ಭಾಗವಹಿಸಿದ್ದೀರಿ. ಅವಶ್ಯವಾಗಿ ಭಗವಂತ
ನಿಮಗೆ ಅಪೇಕ್ಷಿತವಾದ ಇಷ್ಟಾರ್ಥಗಳನ್ನು ಕರುಣಿಸ್ತಾರೆ. ಇನ್ನು ಎಲ್ಲ ವಿಧವಾದ ಆಪತ್ತುಗಳನ್ನು ಪರಿಹಾರ ಮಾಡ್ತಾನೆ. ರುದ್ರದೇವರ ವಿಶೇಷ ಅನುಗ್ರಹ, ರುದ್ರಾಂತರ್ಯಾಮಿಯಾದ ನರಸಿಂಹದೇವರು ವಿಶೇಷವಾದ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. पंचमे मजंचमे प्रियंचमे कामश्चमे कामश्चमे सौमनश्चमे भद्रंचमे श्रेयश्चमे वश्यश्चमे यशश्चमे भगश्चमे द्रविणश्चमे यन्ताचमे धत्ताचमे क्षेमश्चमे धृतिश्चमे